ಸ್ಟಾರ್ಟ್ ಮಾಡಿರಿ. ಇದು 1 ಲೀಟ್ರ್ ಪೆಟ್ರೋಲ್ಗೆ ಹಾಂ ನೀವು 60 ml ಆಯಿಲ್ ಹಾಕ್ಕೋಬೇಕು. ಸರಿ. ಅದು ಶೆಲ್ ಆಯಿಲ್ ಹಾಕ್ಕೊಳ್ಳಿ, ನಿಮಗೆ ತುಂಬ ಉತ್ತಮವಾಗಿ ಮೈಲೇಜ್ ದೊರಕುತ್ತೆ. ಈಗ ನೋಡಿ ನಾನೀಗ 1 ಲೀಟ್ರ್ 60 ml ಆಯಿಲ್ ಮಿಕ್ಸ್ ಮಾಡಿದ್ದೀನಿ. ಈ ಥರ ಶೇಕ್ ಇದು ನಿಮಗೆ 1 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್. ಅದರ ಮೇಲ್ಪಟ್ಟು ಹಾಕೋಕ್ಕಾಗಲ್ಲ, ನಿಮಗೆ ಫಿಲ್ ಆಗಿಬಿಡುತ್ತೆ. ಈ ಥರ ಪೆಟ್ರೋಲ್ ಹಾಕುವ ವಿಧಾನ. ಈಗ ನೋಡಿ ಖಾಲಿ. ತದನಂತರ ಏನು ಮಾಡಬೇಕು ನೀವು, ಈಗ ನಿಮಗೆ ಉದಾಹರಣೆಗೆ ಮೊದಲು ನಾವು ಹಿಂದೆ ಎಲ್ಲ ಲೂನಾ ಗಾಡಿ ಬರ್ತಾಯಿತ್ತು. ಅದರಲ್ಲಿ ಇದೇ ಥರ ಆಪ್ಷನ್ ಇತ್ತು ನೋಡಿ. ಇಲ್ಲಿ ಕೆಳಗಡೆ ಪಂಚಿಂಗ್ ಇರುತ್ತೆ, ಇದು ಬಲೂನ್ ಟೈಪ್ ಇರುತ್ತೆ. ಇದನ್ನು ಒಂದು 5-6 ಸಾರಿ ಪ್ರೆಸ್ ಮಾಡ್ಕೊಳ್ಳಿ, ಆಗ ಇಂಜಿನ್ಗೆ ಪೆಟ್ರೋಲ್ ಸಪ್ಲೈ ಆಗುತ್ತೆ. ಅದು ಪಂಪ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಈಗ ನಿಮಗೆ ಸ್ಟಾರ್ಟ್ ಆಗಲ್ಲ, ಒಳಗೆ ಯಾವಾಗಲೂ ಪೆಟ್ರೋಲ್ ಸ್ಟಾಕ್ ಆಗಿ. ಹೌದು, ಈ ಥರ ಪಂಚಿಂಗ್ ಮಾಡ್ಕೊಳೋದು. ಮತ್ತು ಇಲ್ಲಿ ಬನ್ನಿ, ಹಿಂದೆ ಇದು ಚೌಕು ಕೆಂಪದಿದೆಯಲ್ಲ, ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೇಲಿರಲಿ, ಸ್ಟಾರ್ಟ್ ಆದಮೇಲೆ ಕೆಳಗೆ ಹಾಕ್ಬೇಕು ಅಷ್ಟೇ. ಅದು ಯಾವಾಗಲೂ ಆ ಥರ ಮಾಡ್ಬೇಕಾ, ಇಲ್ಲ ಸ್ಟಾರ್ಟ್ ಆಗದಿಲ್ದಾಗ ಆ ಥರ ಯೂಸ್ ಮಾಡ್ಬೇಕಾ? ನೀವು ಸ್ಟಾರ್ಟ್ ಆಗದಿಲ್ದಾಗ ಮಾತ್ರ ಮೇಲೆ ಹಾಕಿ, ಸ್ಟಾರ್ಟ್ ಆದಮೇಲೆ ನೀವು ಹೊಡಿಬೇಕಾದ್ರೆ ಕೆಳಗೆ ಇರಬೇಕು. ಅದು ಬಿಟ್ಟು ನೀವು ಮೇಲೆ ಹಾಕೊಂಡು ನೋಡಿದ್ರೆ ಏನಾಗುತ್ತೆ, ರಿಚ್ ಆಗಿಬಿಡುತ್ತೆ. ಮತ್ತು ಇಲ್ಲ, ಇದನ್ನು ವೈರ್ ನಾವು ಯಾವ ಥರ ಹಾಕಬೇಕಿತ್ತು ಖಾಲಿ ಆದಮೇಲೆ? ಹೇಳ್ತೀವಿ. ಮೊದಲನೇದಾಗಿ ನೀವು ಮಿಷಿನ್ನ ಈ ಥರ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಏನು ತೊಂದರೆ ಆಗಲ್ಲ ಉಲ್ಟಾ ಮಾಡಿ? ಏನು ತೊಂದರೆ ಇಲ್ಲ, ಅದ್ರಲ್ಲಿ ತೊಂದರೆ ಆಗಂತದೇನಿದೆ. 360 ಡಿಗ್ರಿನಲ್ಲಿ ಹೊಡಿಬೋದು. ಇಲ್ಲಿ ಬನ್ನಿ, ಈ ಕಡೆ ಫಸ್ಟ್ ಹಂಗೆ ಓಪನ್ ಮಾಡಿ ತೋರಿಸಿ. ಇದು ನೋಡಿ, 2 ಲಾಕ್ ಇದೆ, ಬ್ಲ್ಯಾಕ್ ಕಲರ್ದ ಮಾರ್ಕ್ ಇದೆಯಲ್ಲ, ಅಲ್ಲಿ ಪ್ರೆಸ್ ಮಾಡಿ ಎತ್ಕೋಬೇಕಾ? ಇಷ್ಟೇ. ಮತ್ತು ಇದು ನೋಡಿ ಯಾವ ಥರ ತೋರಿಸ್ತೀನಿ. ಇದೆಲ್ಲ ಈ ಥರ ಕಿತ್ತಾಕ್ಬಿಡೋದು. ಒಂದ್ಸತಿ ಎಷ್ಟು ಮೀಟ್ರ್ ಸುತ್ಬೋದು ಅದರಲ್ಲಿ? ಎಷ್ಟು ನೋಡಿ, ಒಂದ್ಸರಿ 2 ಮೀಟ್ರ್ ಅಷ್ಟು ಹಾಕ್ಕೋಬೇಕು. ಹಾಂ, 2 ಮೀಟ್ರ್ ಅಷ್ಟು ವೈರು. ಇದು ಒಂದು ಕಡೆ ಸೆಂಟ್ರಿಗೆ ಫಾಲ್ಟ್ ಮಾಡಿಬಿಟ್ಟು ಒಂದು ಉದ್ದ ತುಂಡು ಬಿಡ್ಕೋಬೇಕು, ಒಂದು ಉದ್ದ ತುಂಡಕ್ಕೆ ಒಂಥರ ಟೈಟಾಗಿ ಸುತ್ತಬೇಕು. ಈ ಥರ ಲಾಕ್ ಮಾಡಿಬಿಟ್ಟು ಈ ಥರ ಟೈಟಾಗಿ ಸುತ್ತಬೇಕು ವೈರು. 2 ಆ ಕಡೆ ಒಂದು ಈ ಕಡೆ ಒಂದು ಬರೋ ಥರ ಟೈಟಾಗಿ ಒಂದೇ ಕಡೆ ಸುತ್ಕೋಬೇಕು. ನೋಡಿ, ಈ ಥರ ಫಾಸ್ಟ್ ಸುತ್ತಬೇಕು. ನೋಡಿ, ಈ ಥರ ಫಾಸ್ಟ್ ಸುತ್ತಬೇಕು.